ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ, ನಾವು ಅಪ್ಪಂಗೆ ಸ್ವಲ್ಪ ಹುಷಾರಿಲ್ದಲೆ ಹಾಸ್ಪಿಟಲ್ ಹತ್ರಕ್ಕೆ ಕರ್ಕೊಂಡ್ ಬಂದು ನಾವ್ ಅಪ್ಪನ ಅಡ್ಮಿಟ್ ಮಾಡಿದ್ವಿ. ಸೊ ಇವಾಗ ಸುಮ್ನೆ ಒಂದ್ ರೌಂಡ್ ಹಂಗೆ ನೋಡ್ಕೊಂಡ್ ಬಂದೆ ಗೈಸ್. ನಾವ್ ಅಪ್ಪ ಫುಲ್ ನಿದ್ದೆಲವ್ರೆ. ಎಬ್ರುಸನ ಅಂತ ಅನ್ಕೊಂಡೆ, ಅಂದ್ರೆ ಏನಾದ್ರು ವಾಶ್ರೂಮ್ಗೆ ಏನಾದ್ರು ತಪ್ಪು ನೀರ್ ಏನಾದ್ರು ಕುಡಿತೀರಾ ಅಂತ ಕೇಳೋಣ ಅಂತ ಎಬ್ರಿಸಿದೆ. ಬಟ್ ನಮ್ಮ ಅಪ್ಪ ಎದಳ್ಳಿಲ್ಲ, ಫುಲ್ಲು ನಿದ್ದೆಲಿದ್ದಾರೆ. ಅಂದ್ರೆ ಅದು ಇದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ರಲ್ಲ, ಸೊ ಅದಕ್ಕೆ ಒಳ್ಳೆ ನಿದ್ದೆ ಹೊಡಿತವ್ರೆ. ಈಗ ನಮ್ಮ ಅಣ್ಣ ಬೇರೆ ಈಗ ಬರ್ತಿದ್ದಾನೆ. ಈಗ ಅವನಿಗ ಕರ್ಕೊಂಡು ಬರಕ್ಕೀಗ ಹೋಗ್ಬಿಟ್ಟು ತಮಿಳ್ನಾಡಿಂದ ಅವನು ಆಕ್ಚುಲಿ ಬಂದ. ಎಲ್ಲಿ ನಿಂತಿದ್ದೆ? ಹಂಗೆ ತಿರ್ಗಿಸ್ಕೊಂಡೆ. ಹೌದಾ, ನೋಡ್ಲಿಲ್ಲ ನಾನು ಇಲ್ಲಿ ಮನೇಲಿ ಇದ್ದೀನಿ. ಹಂಗಂತ ಬೆಳಗಿನ ಜಾವಂಗೆ ನಮ್ಮ ಅಣ್ಣನ ಹೋಗಿ ಕರ್ಕೊಂಡು ಬಂದೆ. ಒಂದು 5:30 ಹಂಗೆ ಬಂದ ಅನ್ಸುತ್ತೆ ಅವನು. 5 ಗಂಟೆ ಅನ್ಕಡೆ. ಇದು ಅನ್ನಕ್ಕಿಡು. ಇದು ಡಾಕ್ಟ್ರು ಏನಂದ್ರು? ಇದು ಅಲ್ಲಿ ಪಪ್ಪನ್ ಜೊತೆ ಯಾರವ್ರೆ? ಸರಿ. ಫಸ್ಟ್ ಫ್ಲೋರ್ ಮಾಮೂಲಿ ಹತ್ತೀವಿ. 61. ಗೈಸ್ ಇವಾಗ ತಿಂಡಿ ಅನ್ನ ಸಾಂಬಾರು ಮೊಟ್ಟೆ. ಗೈಸ್ ಬೇಗ ನಾನು ಇಲ್ಲಿ ಮನೇಲೆ ಊಟ ಮಾಡ್ಕೊಂಡು ತಿಂಡಿ ಟೈಮಿಗೆ ಊಟ ಮಾಡ್ಕೊಂಡು ಇವಾಗ ಇಲ್ಲಿ ನಮ್ಮ ಅಪ್ಪಂಗೆ ಈಗ ಟಿಫನ್ ತಗೊಂಡೋಗೋಣ ಅಂತ ಇಲ್ಲಿ ಗೋಮಾಟಾದ್ರಿ ಹೋಟೆಲ್ಗೆ ಬಂದು 3 ಇಡ್ಲಿ ಪಾರ್ಸಲು ತಗೊಂಡು ಹಾಸ್ಪಿಟಲ್ ಕಡೆಗೆ ಹೋಗ್ತಿದ್ದೀನಿ. ಇಲ್ಲ ಅಲ್ಲಿ ರೆಸ್ಪಾನ್ಸ್ ಇಲ್ಲ. ಪಾಪ ಅಜ್ಜಿ ಕೂತ್ಕೊಳ್ಳಿ. ಈಗ ಬಂದ್ರ ಬನ್ನಿ ಇಲ್ಲ ಹಾಸಿಗೆ ಕೂತ್ಕೊಳ್ಳಿ. ಇಲ್ಲೇ ಖಂಡಿತ ಬಂದ. ಇನ್ನು ಮೊನ್ನೆಯಿಂದ ಪರವಾಗೇ ಇಲ್ಲ. ಸ್ವಲ್ಪ ಕಾಲು ಅಲ್ಲ ಕಣ ಬಿಡ. ಗೊತ್ತಾತ್ರ ಕಡೆ ಬಂದು ನಾವು ಗೊತ್ತಾತ್ರ ಕಡೆ ಬಂದಿದ್ದು ನಾವು. ಕಾಲು ಇದು ಸ್ವಲ್ಪ ಸ್ಟ್ರೆಂತ್ ಇಲ್ಲ ಕಣವ. ಡಾಕ್ಟ್ರ್ ಅದೇ ಒಂದು 2 ದಿವಸ ಇರಿ ಅಂತ ಮಗ ಕೊಡ್ತಾನಂತೆ. ಏನೋ ವೆರೈಟಿ ಆಗ್ಬಿಟ್ಟು ಏನು ಸರಿ ಪತ್ತಿ ಕೊಡ್ತಾ ಇಲ್ಲ ಗಡ್ಡೆ ತಗ್ಸ್ಬಿಟ್ಟಿದ್ವಿ. ಸ್ವಲ್ಪ ಊಟ ಮಾಡೋಣ. ಸೊಪ್ಪಿನ ಸಾಂಬಾರು ನೀವು ತಿನ್ನಿ. ಮಾಡ್ತೀನಿ. ಬಂದಾಗ ಒಂದೇ ಊಟ ಮಾಡೋದು. ಸುಮ್ಮನೆ ಅನ್ನ ತಿಂತೀನಿ ಅಂದ. ನಾನು ನೋಡಿದ್ಯಾ ನೀನು? ಪಲಾವ್ ತಿನ್ ಬಂದೆ ಕಣ್ಣು. ಸ್ವಲ್ಪ ಊಟ ಮಾಡೋಣ ಬಿಡಿ ಅಜ್ಜಿ. ನಾನು ನೀವೆಲ್ರು ಊಟಕ್ಕೆ ಬಂದ್ರಿ ಅಂತ ನಾನು ಊಟಕ್ಕೆ ಬಂದೆ. ಬನ್ನಿ ಆಯ್ತು, ಸ್ವಲ್ಪ ಊಟ ಮಾಡೋಣ. ಮೊಟ್ಟೆ ಬೇಯಿಸೈತೆ ಅನ್ಸುತ್ತೆ ಅಮ್ಮ. ಒಲಿ ಮೊಟ್ಟೆ ತಿನ್ನಿ ಅಜ್ಜಿ. ಮೊಟ್ಟೆ ಭಾನುವಾರ ಇವತ್ತು. ನೀವು ಇನ್ನ ಏಮಮ್ಮನ ಗುಂಗಲ್ಲ ಇದ್ದೀರಾ? ಏನ್ಲ ಅಜ್ಜಿ ಹೋಗ್ಲಿ, 2 ಬೇಯಿಸಿದ ಮೊಟ್ಟೆ ಕೊಯ್ಕ ಬರಲ್ಲ? ಉಪ್ಪು ಇವು ಪೆಪ್ಪರ್ ಹಾಕಿ ಬರೀ ಅರ್ಧ ಸಾಕ? ಒಂದಾದ್ರು ತಿನ್ನಿ ಅಜ್ಜಿ, 1 ಮೊಟ್ಟೆ ಏನಾಗಲ್ಲ. ನಾನು ಅಜ್ಜಿಗೊಂದು ಮೊಟ್ಟೆ ಸುಲ್ಯವ. ಅಜ್ಜಿ ಮುದ್ದೆ ಐತೆ, ಪುಟಾಣಿ ಮುದ್ದೆ. ಅಷ್ಟೇ ಇರೋದು. ತುಪ್ಪ ಆಯ್ತಾ ಅನ್ಸುತ್ತೆ ಅಜ್ಜಿ? ಆಗತ್ತೆ. ಇಲ್ಲ ಇಲ್ಲ ತಾತಂಗ ಅಜ್ಜಿ ನೋಡಿದ್ರೆ ಜಾಸ್ತಿ ಎಣ್ಣೆ ಕುಡ್ದೋರ ತಾತಂಗೆ ಹೇಳೋದು. ತಾತಂದು ಗಾಳಿ ಬಂದೈತೆ ನಿಂಗೆ. ಸರದ ಹೆಂಗ್ ಡ್ಯಾನ್ಸ್ ಮಾಡಿ ನಿನ್ ಜೊತೆ ಅಲ್ಲಿ ಅನ್ನ ಕುದಿಸ್ಬಿಟ್ಟು ಆ ಕಡೆ ಕುತ್ಕ
ಸರಿ ಅಜ್ಜಿ ಬಾಯ್ 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 ಸರಿ ಆಯ್ತಾ ಎಲ್ಲ ನಾನ್ ಕೊಡ್ತೀನಿ. ಬಾ ಒಳಗಡೆ ಹೋಗನ್ ಬಾ. ಸರಿ ಗಡ್ಡ ಚುಚ್ಚುತ್ತೆ ಅಂತ. ಸರಿ ಬಾಯ್. ಗೈಸ್ ನಾನು ಈಗ ಊಟ ಮಾಡೋಣ ಅಂತ ಮನೆಗೆ ಬಂದಿದ್ದೆ. ಇನ್ನೇನು ನಮ್ಮ ಮಾಮ ಅಜ್ಜಿ ಅತ್ತೆ ಎಲ್ಲರೂ ಈಗ ಊರ್ ಕಡೆ ಹೋದ್ರು. ಈಗ ನಾನು ಈಗ ಆಸ್ಪತ್ರೆ ಕಡೆಗೆ ಹೋಗೋಣ. ನಮ್ ಗಾನವಿಗೆ ಬೇರೆ ನಾಳೆಯಿಂದ ಟೆಸ್ಟ್ ಬೇರೆ ಅಂತೆ. ಹೇಳ್ಕೊಡೋಣ, ಇಂಟಿಗ್ರೇಷನ್ ಅರ್ಥ ಆಗ್ತಿಲ್ಲ ಅಂದ್ಲು. ಸ್ವಲ್ಪ ಬಿಸಿ ಇದೀನಿ ತಾಳು ಗಾನು ಅಂತ ಅಂದೆ. ಯಾಕೇನು ಬಿಸಿ ಇದೆಯಲ್ಲ ನಾ. ಸ್ವಲ್ಪ ತಿರುವು ಎಲ್ಲಿ ಸ್ವಲ್ಪ ಮನೇಲಿ ಇಲ್ಲ ಪಾಪ, ಎಡಿಟ್ ಮಾಡ್ತಿದ್ದೆ ವ್ಲಾಗನ್ನ ಅಷ್ಟೇ. ಇದು ಕಾರಲ್ಲಿ ನನ್ನ ಪವರ್ ಬ್ಯಾಂಕ್ ಚಾರ್ಜರ್ ಇರಬೇಕು. ಊಟ ಆಯ್ತಾ? ಸರಿ ನಾನು ಮಲಗ್ತೀನಿ. ಸ್ವಲ್ಪ ಹೊತ್ತೇನೋ ಹಚ್ಚಿರ. ಹ್ಞೂ ಸರಿ ಪಾಪ ಆಯ್ತು, ಮಲ್ಕೊಳ್ಳಿ. ಎಲ್ಲ ಅಣ್ಣಂದು ಇವತ್ತು ವ್ಲಾಗಲ್ಲಿ ಕ್ಲೀನಾಗಿ ತೋರಿಸೇ ಇಲ್ಲ. ಕರ್ಕ ಬರ್ಬೇಕಾದ್ರೆ ತೋರಿಸಿದ್ದು ಮತ್ತೇನೆಲ್ಲಿ. ಮತ್ತೆ ಏನೇನು ಸಮಾಚಾರ? ಮತ್ತೆ ನಂಗೆ ಇನ್ನೊಂದೇನು ಗೊತ್ತಾ, ಚಿರು ಬ್ಲಾಗ್ ಬಿಟ್ಟಿಲ್ಲ ನಿನ್ನೆ 6 ಗಂಟೆ. ಇದು ಕಾರಲ್ಲಿ ಹಂಗಾರೆ ಪವರ್ ಬ್ಯಾಂಕ್ ಒಂದೈತೆ, ಅದೊಂದು ತಂದು ಕೊಡು. ನೀನು ಮತ್ತೆ ಅವ ಸಂಜೆ ಹಂಗೆ ಬರ್ತೀಯಾ? ಸರಿ ಸರಿ ಆಯ್ತು, ಹೋಗಿ ಬಾ. ಹಾಂ ಅಡಾಪ್ಟ್ರು ಅದೇ ಅದು ಬಟ್ಟೆ ಬ್ಯಾಗಲ್ಲಿ ಐತೆ. ಇದರಲ್ಲಿ ಇಲ್ಲ ಅನ್ಸುತ್ತೆ ಅಲ್ವೇ ನಮ್ಮ ಬಟ್ಟೆ ಬ್ಯಾಗ್ ಇಲ್ಲ ಇಲ್ಲಿ. ಸರಿ ಬಟ್ಟೆ ಬ್ಯಾಗ್ ಮನೇಲೇ ಐತೆ, ಬರ್ತಾ ತಗೋಬಾ ಆಯ್ತಾ. ಗೈಸ್ ವ್ಲಾಗನ್ನು ಎಡಿಟ್ ಮಾಡ್ತಾ ಮಾಡ್ತಾ ನನಗೂ ಸ್ವಲ್ಪ ನಿದ್ದೆ ಬಂದಂಗೆ ಆಯಿತು. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ನಮ್ಮ ಅಪ್ಪನೂ ಮಲಗಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ನನಗೂ ಎಚ್ಚರಿಕೆ ಆಯಿತು. ಅದು ಬೇರೆ ಮೇಲೆ ಡಾಕ್ಟರು ಬಂದರು, ಒಂದ್ಸಲ ನೋಡ್ಕೊಂಡು ಹೋದ್ರು. ಸೊ ಮೇನ್ ಡಾಕ್ಟರು ನಮಗೆ ನಾಳೆ ಸಿಗ್ತಾರೆ. ಇವರು ಎಮರ್ಜೆನ್ಸಿ ಡಾಕ್ಟರು. ಸರ್ ಇದು ಇಂಜೆಕ್ಷನ್ ಏನು ಕೊಡಲ್ಲ ನಮಗೆ. ಇಂಜೆಕ್ಷನ್ 6 ಗಂಟೆಗೆ. ಅದೀಗ ಇಂಜೆಕ್ಷನ್ ಬ್ರೋ ಇರೋದು 6 ಗಂಟೆಗೆ. ಅದು ಏನಕ್ಕೆ ಅದು ಇಂಜೆಕ್ಷನ್ನು? ಹಾಂ ಹಾಂ ಆಂಟಿಬಯೋಟಿಕ್ ಇರುತ್ತೆ. ಹಾಂ ಅಲ್ಲ, ಅವ್ರಿಗೆ ಕಾಲಿಗ ಫುಲ್ಲು ನಂಬಾಗ್ಬಿಟ್ಟಿದೆ. ಅದಕ್ಕೇನಾದರೂ ಇಂಜೆಕ್ಷನ್ ಏನಾದ್ರು? ಕಾಲು ರಾತ್ರಿಗಿಂತ ಬೆಳಗ್ಗೆಗಿಂತ ಇನ್ನೂ ಜಾಸ್ತಿ ಇದಾಗಿದೆ ಪ್ರಾಬ್ಲಮ್. ಅಂದರೆ ಅದೇ ಫುಲ್ ನಂಬಾಗಿದೆ ಅಂತ ಅವ್ರು ಹೇಳೋದು. ಏನು ಫೀಲ್ ಏನೂ ಗೊತ್ತಾಗ್ತಿಲ್ಲ ಅಂತ. ಸಲ ಕೇಳಿ ಒಂದ್ಸಲ ಡಾಕ್ಟರ್. 160 ಜಾಸ್ತಿ ಆಗಿದೆ ಅಲ್ವಾ? ಅಷ್ಟರಲ್ಲಿ 170 ಇಷ್ಟು ಮೇಂಟೈನ್ ಮಾಡೋರು ಆಯ್ತಂತೆ. ಟ್ಯಾಬ್ಲೆಟ್ ನೋಡಿ ಸರ್ ಅದೊಂಚೂರು. ಅಂದರೆ ಅವ್ರಿಗೆ ಕಾಲಿಗೆ ಸ್ವಲ್ಪ ಸ್ಟ್ರೆಂತ್ ಬರೋಂಗೆ ಏನಾದರೂ ಫುಲ್ಲು ಫೀಲೇ ಗೊತ್ತಾಗ್ತಿಲ್ಲ ಕಾಲಿಡೋದೆಲ್ಲ. ಅದಕ್ಕೇನೆ ಫುಲ್ ನಂಬಾಗ್ಬಿಟ್ಟಿದೆ. ಅದಕ್ಕೆ ಒಂದ್ಸಲ ಕೇಳಿ ಒಂದ್ಸಲ ಡಾಕ್ಟರ್ನ. ಗೈಸ್ ಇವಾಗ ಒಂದು 3 ಮೆಡಿಸಿನ್ ಕೊಟ್ಟವ್ರೆ, 3 ಇಂಜೆಕ್ಷನ್ನು. ಈಗ ನಮ್ಮ ಅಣ್ಣನೂ ಬಂದವನೆ. ಸರಿ ನಾನು ಮನೆಗೆ ಹೋಗ್ತೀನಿ ಪಾಪ. ಸರಿ ಗೈಸ್ ಆ್ಯಕ್ಚುಲಿ ಇವಾಗ ನಾನು ಮನೆಗೆ ಬಂದೆ. ಮನೆಗೆ ಬಂದಿದ್ದ ರೀಸನ್ ಏನಿಲ್ಲ. ಸೊ ವ್ಲಾಗು ಅಪ್ಲೋಡ್ ಮಾಡಬೇಕಿತ್ತು. ಅಲ್ಲಿ ಹಾಸ್ಪಿಟಲಲ್ಲಿ ವೈಫೈ ಇರಲಿಲ್ಲ. ಸೊ ಹೋಗಿ ಕೇಳಿದೆ ವೈಫೈ ಇದೆಯಾ ಅಂತ. ಬಟ್ ಇಲ್ಲ ಅಂತಂದ್ರು. ಆ್ಯಕ್ಚುಲಿ ಇತ್ತು ಬಟ್ ಅವರೇ ಕೊಡಲಿಲ್ಲ. ಇರಲಿ ಬಿಡಿ. ಸೊ ಅದಕ್ಕೆ ಈಗ ಮನೆ ಕಡೆಗೆ ಬಂದೆ. ಅತ್ಲಾಗ ಈಗ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ. ನಮ್ಮಮ್ಮ ನೋಡಿ ಇಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಹೆಂಗೆ ಕೂತವ್ರೆ. ತಲೆನೋವು ಗೈಸ್. ಸ್ವಲ್ಪ ಹೊತ್ತಿಲ್ಲೇ ನಮ್ಮ ಮನೆ ಟೆರೆಸ್ ಮೇಲೆ ಬರೋಣ ಅಂತ ಅನ್ಕೊಂಡೆ. ಬಟ್ ಯಾಕೋ ಇವಾಗ ಏನೋ ಒಂಥರ ಆಗೋರು. ಆದರೂ ಮಾತ್ರ ಮನೇಲಿ ಯಾರಿಗೆ ಹುಷಾರಿಲ್ಲ ಅಂದರೂ ಲೈಕ್ ಆರಾಮಾಗಿರ್ಬೋದು. ಬಟ್ ಅದೇನಾರು ನಮ್ಮ ಅಪ್ಪ ಅಮ್ಮಂಗೆ ಏನಾರು ಹುಷಾರಿಲ್ದಂಗೆ ಏನಾರು ಅನ್ಸ್ಬಿಟ್ರೆ ಆಗ್ಬಿಟ್ರೆ ಅಂತೂ ಮನೆನೇ ಒಂಥರ ಮಂಕುಗುರು. ಇವಾಗಲೂ ಅಷ್ಟೇ ನೋಡಿ. ಅದೇ ನಮ್ಮಮ್ಮ ಎಲ್ಲರೂ ಊರಿಗೆಲ್ಲರೂ ಹೋದಾಗ ಒಂಥರ ಬೇಜಾರಾಗೋದು. ಸೊ ಹಂಗೆ ಇವಾಗಲೂ ಅಷ್ಟೇ ಗೈಸ್. ಬೇಸಿಕಲಿ ನಮ್ಮ ಅಪ್ಪಂಗೆ ಇವಾಗ ಏನಾಗಿರೋದು ಗೊತ್ತಾ ಗೈಸ್? ಮೈನ್ಯೂಟ್ ಸ್ಟ್ರೋಕ್ ಆಗಿರೋದು. ಸೊ BP ಜಾಸ್ತಿ ಆಗಿ ಇಲ್ಲಿ ಲೆಫ್ಟ್ ಪಾರ್ಟ್ ಬ್ರೈನ್ ಏನಿದೆ ಎಲ್ಲೋ ಒಂದು ಸ್ವಲ್ಪ ಒಂದು ಪಾರ್ಟಲ್ಲಿ ಬ್ಲಡ್ ಫ್ಲೋ ಆಗ್ತಿಲ್ವಂತೆ. ಸೊ ಅದಕ್ಕೆ ಈ ಥರ ಎಲ್ಲ ಆಗಿರೋದು. ರೈಟ್ ಕಾಲು ಕೈ ಎಲ್ಲ ಸ್ವಲ್ಪ ನಂಬಾಗಿದೆ. ಕಾಲಂತೂ ಫುಲ್ ಅವರಿಗೆ ಫೀಲೇ ಆಗ್ತಿಲ್ಲ. ಅವ್ರಿಗೆ ಕಾಲು ಇಡೋದು ನಡೆಯೋದೆಲ್ಲ ಅವ್ರಿಗೆ ಕ್ಲೀನಾಗಿ ಫೀಲೇ ಆಗ್ತಿಲ್ಲ. ಬಟ್ ಕೈಯುವ ಸ್ವಲ್ಪ ಫೀಲ್ ಆಗ್ತೈತೆ ಅಷ್ಟೇ. ಬಟ್ ಕಾಲಂತೂ ಫುಲ್ಲು ನಂಬಾಗಿ ಹೋಗ್ಬಿಟ್ಟಿದೆ. ನೋಡಿದ್ರೆ ಇವಾಗ ತುಂಬಾ ಅದು ಜಾಸ್ತಿ ಆಗಿದೆ, ನಡೆಯಕ್ಕೆ ಆಗ್ತಾ ಇಲ್ಲ. ಫುಲ್ ಬೆಂಡ್ ಬಂದಂಗ ಆಗ್ಬಿಟ್ಟಿದೆ. ಜ್ಞಾನ ಎಲ್ಲ ಇದೆ, ಮಾತಾಡ್ತಾರೆ. ಇವಾಗ ಸ್ವಲ್ಪ ಮುಖದ ಇವಾಗ ಸಿಟಿ ಸ್ಕ್ಯಾನ್ ಎಲ್ಲ ಮಾಡ್ಸಿದೀವಿ.
ಅದೇ ಒಂದು ಸ್ವಲ್ಪ ಬ್ಲಡ್ ಕ್ಲಾಟ್ ಬ್ರೈನಲ್ಲಿ ಒಂದು ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿದ್ರು. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು, ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇನ್ನೂ ಹುಷಾರಾಗಿಲ್ಲ. ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬರೋಣ ಅಂತ. ಇವಾಗ ಹಾಸನಲ್ಲಿ ಇದ್ದೀವಿ, ನೀವು ಎಲ್ಲಿದ್ದೀರಾ ಅಲ್ಲಿ ಕರ್ಕೊಂಬರ್ತೀವಿ ಸರ್. ಅದೇ ಗೊತ್ತಾಯ್ತು. ಅಲ್ಲ, ನೀವು ಪ್ರೆಸೆಂಟ್ ಎಲ್ಲಿರ್ತೀರಾ ಅಲ್ಲಿಗೆ ಕರ್ಕೊಂಬರ್ತೀನಿ. ಬಾ, ನಾವು ಅಲ್ಲೇ ಅವ್ರು ಯಾವ ಎಮರ್ಜೆನ್ಸಿ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಆಯ್ತು. ಬಾ, ಹಿಂಗೆ ಆಗ್ತೈತೆ ಅಂತ ಹೇಳೋಣ ಸದ್ಯಕ್ಕೆ. ಬಾ ಅತ್ಲಾಗ ಈಗ ಹೋಗ್ಬಿಟ್ಟು ಬರೋಣ. ಈಗ ಹಣ್ಣಂದ ಇದು ಗೈಸ್, ನಮ್ಮಮ್ಮ ಇವಾಗ ಹಾಲಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾರೆ. ಬ್ಲಾಗ್ ಗೈಸ್, ಆ್ಯಕ್ಚುಲಿ ಇವಾಗ ನಮ್ಮ ಅಪ್ಪಂಗೆ ಈಗ ಎಲ್ಲೂ ಏನು ಇಂಪ್ರೂವ್ಮೆಂಟ್ ಏನು ಬಂದಿಲ್ಲ. ಈಗ ನೋಡಿ, ನಿನ್ನೆಯಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗ್ದಾಗಿಂದ ಏನು ಇಂಪ್ರೂವ್ಮೆಂಟ್ ಏನು ಆಗಿಲ್ಲ ನಮ್ಮ ಅಪ್ಪಂಗೆ. ಇನ್ನೂ ಜಾಸ್ತಿನೇ ಬೆಂಡ್ ಬಂದಂಗೆ ಫೀಲ್ ಆಗ್ತೈತೆ. ಅಂದರೆ ಈಗ ಹೋಗಿದ್ದ ಆಸ್ಪತ್ರೆಗೆ, ನೋಡಿದ್ರೆ ಎದ್ದು ಟಾಯ್ಲೆಟ್ಗೆ ಹೋಗಕ್ಕಾಯ್ತಿಲ್ಲ. ಜೊತೆಗೆ ಕೈ ಇನ್ನೂ ಜಾಸ್ತಿ ಫೀಲ್ ಗೊತ್ತೇ ಆಗ್ತಿಲ್ವಂತೆ. ನಾನು ಈ ಕೈಯಲ್ಲಿ ಏನು ಮಾಡ್ತಿದ್ದೀನಿ, ಏನು ಇರ್ತಿದ್ದೀನಿ ಅನ್ನೋ ಗೊತ್ತೇ ಆಗ್ತಿಲ್ವಂತೆ. ಈ ಬೆಂಡ್ ಇಂಜೆಕ್ಷನ್ ಕೊಡ್ತಾರಲ್ಲ, ಸೇಮ್ ಅವಾಗ ಹೆಂಗೆ ಫೀಲ್ ಆಗುತ್ತೆ ಸೇಮ್ ಹಂಗೆ ಫೀಲ್ ಆಗ್ತಿದ್ಯಂತೆ. ಸೊ ಅದಕ್ಕೆ ನಾವು ಹೋಗಿ ಅಲ್ಲಿ ಆಸ್ಪತ್ರೆ ಹತ್ರ ಬೇಗ ಅರ್ಜೆಂಟಲ್ಲಿ ಹೋಗಿ ಮಾತಾಡಿದ್ವಿ. ಬಟ್ ನಾನು ಅವಾಗ ಬ್ಲಾಗ್ ಏನೋ ಮಾಡ್ಕೊಳ್ಳಿಲ್ಲ ಗೈಸ್. ಅವಾಗ ಅವರು ಒಂದು ಟ್ಯಾಬ್ಲೆಟ್ ಕೊಟ್ಟರು ನಮ್ನೆಸ್ಸನ್ನು ಕಡಿಮೆ ಮಾಡೋಕ್ಕೆ. ಈಗ ಅದೊಂದು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಈಗ ಬಂದಿದ್ದೀವಿ ಈಗ. ಸೊ ಅಂದರೆ ನಮ್ಮಮ್ಮ ಈಗ ಊಟ ರೆಡಿ ಮಾಡ್ಕೊಂಡು ಹೋಗೋಣ ಬಾ ಅಂತ ನಾನು ಅಮ್ಮ ಬಂದ್ವು. ಅಲ್ಲಿ ಅಣ್ಣ ದೊಡ್ಡಪ್ಪ ಎಲ್ಲರೂ ಅಲ್ಲೇ ಇದ್ದಾರೆ. ಮತ್ತೆ ನಮ್ಮಪ್ಪ ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೋತಾರೆ ಗೈಸ್. ಈಗ ಅದು ಬೇರೆ, ಈಗ ನಾನು ಹಂಗೆ ಯೂಟ್ಯೂಬಲ್ಲಿ ಅದು ಇದು ಚೆಕ್ ಮಾಡ್ತಿದ್ದೆ. ಸ್ವಲ್ಪ ಬೆಳ್ಳುಳ್ಳಿ ಇಡೀ ಮೈಗೆ ಬೆಳ್ಳುಳ್ಳಿ ಉಜ್ಜಿ, ಜೊತೆಗೆ ಹಾಲಿಗೆ ಬೆಳ್ಳುಳ್ಳಿಯಲ್ಲಿ ಕಾಯಿಸಿ ಕುಡಿಸಿ ಮಾಡಿ ಅಂತ ಒಂದು ಕಮೆಂಟ್ ಯಾವುದೋ ನೋಡಿದೆ. ನಾಳೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಎಲ್ಲಾದರೂ ನಾಟಿ ಔಷಧಿ ಕೊಡ್ತಾರಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ. ನೋಡಿ, ಇಲ್ಲಿ ಬಾಕ್ಸಲ್ಲೆಲ್ಲ ನಾವು ಅಮ್ಮ ಸ್ವಲ್ಪ ಬೆಳ್ಳುಳ್ಳಿನ ರುಬ್ಬಿ ಇಲ್ಲಿ ಇಟ್ಟವ್ರೆ ಮೈಗೆ ಫುಲ್ ತಿಕ್ಕಕ್ಕೆ. ಜೊತೆಗೆ ಕೊಬ್ಬರೆಣ್ಣೆನೂ ತಗೊಂಡಿದ್ದೀವಿ. ಕೊಬ್ಬರೆಣ್ಣೆ ತಲೆಗೇನೋ ತಿಕ್ಕಬೇಕಂತೆ. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಹಾಲಿನಲ್ಲಿ ಕಾಯಿಸ್ತವ್ರೆ. ಗೈಸ್, ಆ್ಯಕ್ಚುಲಿ ಕಾರನ್ನ ಪಾರ್ಕ್ ಮಾಡಿ ಸ್ವಲ್ಪ ದೂರದಲ್ಲೇ ಪಾರ್ಕ್ ಮಾಡಿದ್ದೀನಿ. ಏನಕ್ಕಂದ್ರೆ ಅಲ್ಲೆಲ್ಲೂ ಪಾರ್ಕಿಂಗ್ ಇಲ್ಲ. ನೋಡಿ, ಇಲ್ಲಿ ಕಲ್ಲರ್ ಬಂದಿದ್ದೀರ ಬರ್ತಣ್ಣ. ಏಕೆ ಟೇಸ್ಟ್ ಹೆಂಗೈತೆ? ಬೆಳ್ಳುಳ್ಳಿ ದಾಲ್ ಒಳ್ಳೇದಂತೆ. ನೂರು ಕಾಯಿಲೆ ಗುಣ ಮಾಡಿ ಸಿಕ್ತಿ ಬೆಳ್ಳುಳ್ಳಿ. ನೋಡು, ಒಂದೊಂದು ದಿನ ಊಟ ಸೇರಿದಂಗೆ ಆಗಿರುತ್ತೆ, ಹೊಟ್ಟೆ ಉಬ್ಬಿಸ್ದಂಗೆ ಆಗಿರುತ್ತೆ. ಒಂದು ದಿನ ಬೆಳ್ಳುಳ್ಳಿ ಹಾಕೊಂಡು ತಿಂದ್ಬಿಟ್ರೆ ಹೊಟ್ಟೆ ಕಾಯಿಲೆ ಅವ್ರು ನೀಟ್ ಆಗಿಬಿಡುತ್ತೆ. ನಗಾಡ್ತಿದ್ದೀರ ಬರ್ತಣ? ಒಳ್ಳೇದು ಆರೋಗ್ಯಕ್ಕೆ. ನಾನು ಪೇಷಂಟ್ ಆಗಿ ನಾನೇ ಕುಡಿತಾ ಇದ್ದೀನಿ. ಗೈಸ್, ನಾವಮ್ಮ ಈಗ ನಮ್ಮ ಅಪ್ಪಂಗೀಗ ಊಟ ಮಾಡೋ ಸರ್. ಹೆಂಗೈತೆ ಪಾಪ ಅಮ್ಮನ ಕೈ ತುತ್ತು? ಹುಷಾರಾಗ್ತಿರ ತಗೊಳ್ಳಿ. ಅವರು ಡಾಕ್ಟ್ರು ಇನ್ನೊಂದು ಏನು ಹೇಳಿದ್ರು ಗೊತ್ತಾ? ಫಸ್ಟ್ ಅವ್ರಿಗೆ ರೆಸ್ಟ್ ಅನ್ನೋದು ಕೊಡಿ, ಸ್ಟ್ರೆಸ್ ಬೇಡ ಅವ್ರಿಗೆ. ಎಷ್ಟು ರೆಸ್ಟ್ ಮಾಡ್ತಾರೆ ಅಷ್ಟು ಒಳ್ಳೆಯದು ಅಂತ ಹೇಳ್ತವ್ರೆ ಫೋನಲ್ಲಿ. ಗೈಸ್, ಈಗ ನಾನೀಗ ಊಟ ಮಾಡ್ಕೊಂಡು ಊಟ ಮಾಡೋಕ್ಕೀಗ ಮನೆಗೆ ಹೋಗ್ತೀನಿ. ನಾವಮ್ಮ ಈಗ ನಾವು ಅಪ್ಪಂಗೆ ಊಟ ಎಲ್ಲ ಮಾಡಿಸಿ ಬೆಳ್ಳುಳ್ಳಿ ಎಲ್ಲ ತಿಕ್ಕಿದ್ರು. ಸೊ ನೋಡೋಣ ಎಫೆಕ್ಟ್ ಏನಾದರೂ ನಾಳೆ ಹೆಂಗಿರುತ್ತೆ ಅಂತ. ಸರಿ, ನಾನು ಹಂಗಾರೆ ಈಗ ಊಟ ಮಾಡ್ಕೊಂಡು ಬರ್ತೀನಿ. ನೀನು ಅಣ್ಣ ಮನೆಗೆ ಹೋಗ್ತೀರಾ? ಗೈಸ್, ನಮ್ಗೆ ಆನೆವಿ ನೋಡಿ ಪಕ್ಕ ಇವಳಿಗೆ ಭಯ ಆಗೈತೆ. ಅದಕ್ಕೆ ಆಂಜನೇಯ ಸ್ವಾಮಿ ಕಾರ್ಟೂನಿಂದ ಹಾಕೊಂಡವಳೆ ಅಲ್ವಾ? ಭಯ ಆಗೈತೆ ತಾನೆ? ಏನಿಲ್ಲ ಕಣೆ, ಭಯ ಪಡ್ಕೋಬಾರ್ದು. ಯಾರು ದೊಡ್ಡಮ್ಮನ? ಗೈಸ್, ಮನೆಗೆ ಬಂದ ತಕ್ಷಣ ಈಗ ಅನ್ನ ಸಾಂಬಾರು ಊಟ ಮಾಡ್ತಿದ್ದೀನಿ. ಅನ್ನ ಸಾಂಬಾರು ಜೊತೆಗೆ 2 ಬಾಯ್ಲ್ಡ್ ಎಗ್ಗು. ಇವತ್ತಿನ ದಿನ ಎಲ್ಲ ಅನ್ನ ಸಾಂಬಾರು ಆಯಿತು. ಬೆಳಗ್ಗೆ ತಿಂಡಿನೂ ಅನ್ನ ಸಾಂಬಾರು, ಮಧ್ಯಾಹ್ನ ಊಟನೂ ಅನ್ನ ಸಾಂಬಾರು. ಗೈಸ್, ಇವಾಗ ನಾವು ಅಪ್ಪಂಗೆ ಟೋಪಿ ಮತ್ತೆ 2 ಸಾಕ್ಸಿಗ ತಗೊಂಡು ಹೋಗ್ತಿದ್ದೀನಿ ಗೈಸ್. ನಮ್ಮಮ್ಮ ಥರ ಕೇಳಿದ್ರು. ಸರಿಗ ನಾವು ಬರೋಣ ಬಾ. ಗೈಸ್, ಆ್ಯಕ್ಚುಲಿ ಇವಾಗ ಒಂದು ಅಂಕಲ್ಲು ಕುಟ್ಕೊಂಡು ಸಾಂಗ್ ಆಡ್ತಾರೆ. ಸೂಪರಾಗಿ ಹಾಡು ಹೇಳ್ತಾರೆ ಅವರು ಆ್ಯಕ್ಚುಲಿ.
ಚಳಿ ಆಗ್ತೈತಾ ಪಾಪ? ಇಲ್ಲ ಅಂದ್ರೆ ಸ್ವಲ್ಪ ಚಳಿ ಆದಂಗೆ. ಇದು ಫೀಲ್ ಹೆಂಗೈತಿ ಇವಾಗ? ಇಲ್ಲ ಸ್ವಲ್ಪ ಹಂಗೆ ಸ್ವಲ್ಪ ಪರವಾಗಿಲ್ಲ. ಸ್ವಲ್ಪ ಲೈಟಾಗ ಹುಷಾರಾಗುತ್ತೆ. ಹಿಡಿಯೋದ್ರಲ್ಲಿ ಗೊತ್ತಾಗುತ್ತೆ. ಇಲ್ಲ ಹೋಸರು ಹಿಡಿದಿಲ್ಲ. ಹಿಡ್ದಿದ್ರಿ. ಲೈಟಾಗಿ ಹಿಡಿತಿದ್ದೀರಾ. ಹೌದಾ? ಹಿಡಿತಿದ್ದೀರಾ. ಆಯ್ತು ಮೇಲೆ ಹೋಗಮ್ಮ. ಸಾಕ್ಸ್ ತಗೋ ಹೋಗಮ್ಮ. ಗುಡ್ ನೈಟ್. ಟಾಯ್ಲೆಟ್ಗೆ ಅಕ್ಕ ಚಿರು ಅಂತ ಕರೆದ್ರೆ ಎದ್ದೇಳ್ತಾನೆ. ಹ್ಞೂ ಮತ್ತೆ ಇವ್ನು ಬಿಟ್ಟೋದ್ರೆ ಏಳಿಸ್ತಿದ್ದಿಲ್ಲ. ಇಲ್ಲ ಅವನ್ನ ಎಬ್ಬಿಸ್ತೀನಿ ತಗೊಳವ. ಅಲ್ಲಲ್ಲ ಇವ್ರು ಹೇಳೋದು ಕಷ್ಟ ಅಂತ ಇವ್ನು ಬಿಡ್ತಾ ಇರೋದು. ಇದು ಹೇಳುತ್ತೆ ಒಂದ್ಸತಿ ಎರಡು ಸತಿ ಹಾಲು ಇಟ್ಟಿರ್ಲಿ ಬಿಡು. ಸಾಕು ಬಿಡು. ಇಲ್ಲೇ ಇಟ್ಟಿರ್ಲಿ. ಬೆಳಿಗ್ಗೆ ಬಾ, ಅಷ್ಟೊತ್ತಿಗೆ ಇವ್ರ ಕೈಲೇ ಡಿಸ್ಚಾರ್ಜಿಗೆ ಕಳಿಸಿರ್ತೀನಿ. ಸರಿ ಬಾಯ್, ಗುಡ್ ನೈಟ್.